ಡ್ಯಾಂನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಘಟನೆಯ ಹಿನ್ನೆಲೆ ತನಿಖೆಯನ್ನ ನಡೆಸೋಕೆ ತಾಂತ್ರಿಕ ವಿಚಾರಣಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಟಿಬಿ ಬೋರ್ಡ್ನಿಂದ ಈ ಒಂದು ಸಮಿತಿಯ ರಚನೆಯಾಗಿದೆ. ಜಲಾಶಯದ ಕ್ರಸ್ಟ್ ಗೇಟ್ 19ಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಮಿತಿಯನ್ನ ರಚಿಸಲಾಗಿದೆ. ಆಗಸ್ಟ್ 10ರಂದು ಕ್ರಸ್ಟ್ ಗೇಟ್ 19 ತುಂಡಾಗಿ ಕಳಚಿ ಬಿದ್ದಿತ್ತು. ಅಪಾರ ಪ್ರಮಾಣದ ನೀರು ಕೂಡ ಹರಿದು ಹೋಗಿತ್ತು. ಅಧಿಕಾರಿಗಳ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಆರೋಪಗಳ ಹಿನ್ನೆಲೆ ಒಬ್ಬ ಅಧ್ಯಕ್ಷ 5 ಸದಸ್ಯರ ತಾಂತ್ರಿಕ ವಿಚಾರಣಾ ಸಮಿತಿಯನ್ನ ರಚಿಸಲಾಗಿದೆ. ದೆಹಲಿ ಮೂಲದ ಎಕೆ ಬಜಾಜ್ ಎನ್ನುವವರ ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನ ನಡೆಸಲು ಸಮಿತಿ ನಿರ್ಧರಿಸಿದೆ. ಕ್ರಸ್ಟ್ ಗೇಟ್ ಕೊಂಡಿ ಕಳಚಿ ಬೀಳೋಕೆ ಕಾರಣ ಏನು? ಗೇಟ್ ನಿರ್ವಹಣೆ ಕೆಲಸ ಮಾಡಿದವರು ಯಾರು? ಜಲಾಶಯಕ್ಕೆ ನೀರು ಹರಿದು ಬರುವಾಗ ಗೇಟ್ ಪರಿಶೀಲನೆ ಮಾಡಲಾಗಿತ್ತ? ದುರಂತ ನಡೆಯುವಂತಹ ಮುನ್ನ ಪರ್ಯಾಯ ವ್ಯವಸ್ಥೆ ಯಾಕೆ ಮಾಡಿರಲಿಲ್ಲ? ಜಲಾಶಯದ 32 ಗೇಟ್ಗಳ ಪರಿಸ್ಥಿತಿ ಹಾಗೂ ಗುಣಮಟ್ಟದ ಪರಿಶೀಲನೆ, ಗೇಟ್ಗಳ ಸಾಮರ್ಥ್ಯ ಹಾಗೂ ಸ್ಥಿತಿಗತಿಯ ಬಗ್ಗೆ ವಿಚಾರಣೆ, ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳೇನು, ಹೀಗೆ 10 ವಿಚಾರಗಳೊಂದಿಗೆ ಸಮಿತಿ ಪರಿಶೀಲನೆಗೆ ಸೂಚನೆ ನೀಡಿದೆ. ಆಗಸ್ಟ್ 31ರಂದು ಸಮಿತಿ ರಚನೆ ಮಾಡೋಕೆ ಟಿಬಿ ಬೋರ್ಡ್ ಆದೇಶ ನೀಡಿತ್ತು.